ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ETF ಅಂದರೆ ಏನು, ಈ ಒಂದು ETF ಅಲ್ಲಿ ನಿಮ್ಮ ಹಣವನ್ನು ಯಾವ ರೀತಿ ಇನ್ವೆಸ್ಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಸ್ನೇಹಿತರೆ, ಇದೊಂದು ರೀತಿ ಮ್ಯೂಚುವಲ್ ಫಂಡ್ ತರಾನೇ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಎಕ್ಸ್ಚೇಂಜ್ ಮಾಡುವಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಶೇರ್ಸ್ ಅನ್ನ ಬೈ ಅಂಡ್ ಸೆಲ್ ಮಾಡ್ತಿರೋ ಅದೇ ರೀತಿ ETF ಅಲ್ಲೂ ಕೂಡ ನೀವು ಬೈ ಅಂಡ್ ಸೆಲ್ ಮಾಡುವಂತ ಆಪ್ಷನ್ ನಿಮಗೆ ಇರುತ್ತೆ. ನೀವು ಇಲ್ಲಿ ಬೈ ಅಂಡ್ ಸೆಲ್ ಅನ್ನ ಮಾಡಬಹುದು. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ETF ಅಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ರೀತಿ ಸೇಫ್ ಅಂತ ಹೇಳ್ಬೋದು. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿಯ ಶೇರ್ ಅನ್ನ ಬೈ ಅಂಡ್ ಸೆಲ್ ಮಾಡ್ತೀರಾ, ಅಲ್ಲಿ ನೀವು ಕೇವಲ ಒಂದೇ ಕಂಪನಿ ಮೇಲೆ ಇನ್ವೆಸ್ಟ್ ಅನ್ನ ಮಾಡ್ತೀರಾ. ಬಟ್ ಈ ಒಂದು ETF ಅಲ್ಲಿ ಹಾಗಲ್ಲ, 50 ಕಂಪನಿಗಳ ಮೇಲೂ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಅನ್ನ ಮಾಡಬಹುದು. ಈಗ ನಿಫ್ಟಿ 50 ಅಲ್ಲಿ ಡೈರೆಕ್ಟ್ ಆಗಿ ನೀವು ನಿಮ್ಮೊಂದು ಹಣವನ್ನು ಇನ್ವೆಸ್ಟ್ ಮಾಡಬಹುದು. ಈ ಒಂದು ನಿಫ್ಟಿ 50 ಅಲ್ಲಿ ಟಾಪ್ 50 ಕಂಪನಿಗಳಿರುತ್ತೆ. ಫಸ್ಟ್ ಬರುವಂತ ಟಾಪ್ 50 ಕಂಪನಿಗಳ ಲಿಸ್ಟ್ ಅನ್ನ ನಿಫ್ಟಿ 50 ಅಂತ ಕರೀತಾರೆ. ಈ ಒಂದು ನಿಫ್ಟಿ 50 ಅಲ್ಲಿ ನೀವು ಡೈರೆಕ್ಟ್ ಆಗಿ ನಿಮ್ಮೊಂದು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬಹುದು. ಆವಾಗ ನಿಮ್ಮೊಂದು ಅಮೌಂಟ್ ಈ ಒಂದು 50 ಕಂಪನಿಗಳ ಮೇಲೂ ಇನ್ವೆಸ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಲಾಸಸ್ ತುಂಬಾ ಕಡಿಮೆ ಇರುತ್ತೆ, ಯಾಕಂದ್ರೆ ಇಲ್ಲಿ ನಿಫ್ಟಿ 50 ಅಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಕೊಡುವಂತ ಕಂಪನಿಗಳೇ ಈ ಒಂದು ನಿಫ್ಟಿ 50 ಅಲ್ಲಿ ಬಂದು ಆಡ್ ಆಗಿ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ ಆಗೋದು ಕಡಿಮೆ. ನೀವು ಡೈರೆಕ್ಟ್ ಆಗಿ ನಿಮ್ಮೊಂದು ಹಣವನ್ನ ಈ ಒಂದು ನಿಫ್ಟಿ 50 ಅಲ್ಲಿ ಈಸಿಯಾಗಿ ಇನ್ವೆಸ್ಟ್ ಅನ್ನ ಮಾಡ್ಕೋಬಹುದು. 50 ಕಂಪನಿಗಳ ಮೇಲೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಇವತ್ತು ನಾನು ಜೆರೋದಾ ಆಪ್ ನಲ್ಲಿ ಅತಿ ಕಡಿಮೆ ಬೆಲೆ ಇರುವಂತಹ ಒಂದು ETF ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದು. ನೀವು ಕೂಡ ಬೇಕಿದ್ರೆ ಮಾಡಬಹುದು, ಇಲ್ಲಾಂದ್ರೆ ಇಲ್ಲ ಫೋರ್ಸ್ ಇರಲ್ಲ. ನೀವು ನಿಮಗೆ ಬೇಕಾದ ETF ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು, ನಿಮಗೆ ಬೇಕಿದ್ರೆ ಮಾತ್ರ. ಸೊ ಇವತ್ತು ನಾನು ಜೆರೋದಾ ಆಪ್ ನಲ್ಲಿ ಅತಿ ಕಡಿಮೆ ಬೆಲೆ ಇರುವಂತಹ ಒಂದು ETF ಅಲ್ಲಿ ಇನ್ವೆಸ್ಟ್ ಮಾಡ್ತೇನೆ. ಸೊ ಆ ಒಂದು ETF ಟಾಟಾ ಗೋಲ್ಡ್ ಅಂತ. ಟಾಟಾ ಗೋಲ್ಡ್ ಅನ್ನ ಓಪನ್ ಮಾಡಿದ್ದೇನೆ, ನೋಡ್ತಾ ಇರಬಹುದು. ಈ ಒಂದು ಟಾಟಾ ಗೋಲ್ಡ್ ETF ಪ್ರೈಸ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ₹9.62 ಇದೆ, ನೋಡ್ತಾ ಇದ್ದೀರಾ. ಹಾಗೇನೆ ಇಲ್ಲಿ ವ್ಯೂ ಚಾರ್ಟ್ ಅಂತ ಇರುತ್ತೆ. ಈ ಒಂದು ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಇನ್ವೆಸ್ಟ್ ಮಾಡುವಂತ ETF ನ ಚಾರ್ಟ್ ಅನ್ನ ತಿಳಿಬಹುದು, ಯಾವ ರೀತಿ ಪ್ರೈಸ್ ಅಪ್ ಅಂಡ್ ಡೌನ್ ಆಗಿದೆ ಅಂತ ನೀವು ಇಲ್ಲಿ ತಿಳ್ಕೊಬಹುದು. ಹಾಗೇನೆ ಇಲ್ಲಿ ಬಿಡ್ ಆರ್ಡರ್ ಕ್ವಾಂಟಿಟಿ, ಆಫರ್ ಆರ್ಡರ್ ಕ್ವಾಂಟಿಟಿ ಅಂತ ಇರುತ್ತೆ. ಇಲ್ಲಿ ಯಾವ ಪ್ರೈಸ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಬೈ ಆಗಿದೆ, ಯಾವ ಪ್ರೈಸ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಸೆಲ್ ಆಗಿದೆ ಅಂತ ನೀವು ಇಲ್ಲಿ ತೋರಿಸ್ತಾ ಇರುತ್ತೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ಇಲ್ಲಿ ಚೆಕ್ ಮಾಡಬಹುದು. ಹಾಗೇನೆ ಇಲ್ಲಿ ಸ್ನೇಹಿತರೆ ಟ್ರೆಂಡ್ ಅಂತ ಇರುತ್ತೆ. 52 ವೀಕ್ ಅಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ ಯಾವ ರೀತಿ ಪ್ರೈಸ್ ಅಪ್ ಅಂಡ್ ಡೌನ್ ಆಗಿದೆ ಅಂತ ಇಲ್ಲಿ ಚಾರ್ಟ್ ಕೊಟ್ಟಿರ್ತಾರೆ, ಇಲ್ಲೂ ಕೂಡ ನೀವು ತಿಳ್ಕೊಬಹುದು. ಸೊ ನಾನೀಗ ಡೈರೆಕ್ಟ್ ಆಗಿ ಈ ಒಂದು ETF ಅನ್ನ ಬೈ ಮಾಡ್ತೇನೆ. ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ರೆಗ್ಯುಲರ್, MTF, AM, ಐಸ್ಬರ್ಗ್ ಆಗಿ ಕವರ್ ಅಂತ ಇರುತ್ತೆ. ಇಲ್ಲಿ ನಾನು ರೆಗ್ಯುಲರ್ ಮೆಥಡ್ ಅನ್ನ ಚೂಸ್ ಮಾಡ್ಕೋತೇನೆ. ಹಾಗೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಇಂಟ್ರಾಡೇ, ಲಾಂಗ್ ಟರ್ಮ್ ಅಂತ ಇರುತ್ತೆ. ನಾನು ಇಲ್ಲಿ ಲಾಂಗ್ ಟರ್ಮ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಸೆಲೆಕ್ಟ್ ಆದ ನಂತರ ಇಲ್ಲಿ ಕ್ವಾಂಟಿಟಿಯಲ್ಲಿ ನೀವು ಎಷ್ಟು ಬೇಕಾದರೂ ಕ್ವಾಂಟಿಟಿನ ಬೈ ಮಾಡ್ಬೋದು. ನಿಮ್ಮ ಅಮೌಂಟ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಬರುತ್ತೋ ಅಷ್ಟು ಕ್ವಾಂಟಿಟಿನ ನೀವು ಇಲ್ಲಿ ಬೈ ಮಾಡ್ಬೋದು. ಒಂದ್ ವೇಳೆ ನೀವು ಇಲ್ಲಿ ಅಮೌಂಟ್ ಮೂಲಕನೂ ಕೂಡ ಕ್ವಾಂಟಿಟಿನ ಸೆಟ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ಇಲ್ಲಿ ಒಂದು ಮಾರ್ಕ್ ಇದೆ, ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಮೌಂಟ್ ಅಂತ ಚೇಂಜ್ ಆಗುತ್ತೆ, ನೋಡ್ತಾ ಇರ್ಬೋದು. ಆ ನಂತರ ಇಲ್ಲಿ ನೀವು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟ್ ನ ಎಂಟರ್ ಮಾಡ್ಕೊಳ್ಳಿ. ನನ್ನ ಹತ್ರ ₹60 ಇದೆ, ನೋಡ್ತಾ ಇರ್ಬೋದು. ₹60 ಎಂಟರ್ ಮಾಡ್ಕೋತೇನೆ. ₹60 ಇಲ್ಲಿ ನೋಡ್ತಾ ಇರ್ಬೋದು ಆರ್ ಕ್ವಾಂಟಿಟಿ ಅಂತ ತೋರಿಸ್ತಾ ಇದೆ. ನೀವು ಇಲ್ಲಿ ಅಮೌಂಟ್ ಅನ್ನ ಎಂಟರ್ ಮಾಡಿನೂ ಕೂಡ ನಿಮ್ಮೊಂದು ಅಮೌಂಟ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಬರುತ್ತೆ ಅಂತ ಚೆಕ್ ಮಾಡಿ ಡೈರೆಕ್ಟ್ ಆಗಿ ಬೈ ಮಾಡ್ಕೋಬಹುದು. ಸೊ ಈಗ ನಾನು ಇಲ್ಲಿ ಕ್ವಾಂಟಿಟಿಯಲ್ಲಿ R ಅಂತ ಸೆಟ್ ಮಾಡಿದ್ದೇನೆ. ಕ್ವಾಂಟಿಟಿ ಸೆಟ್ ಆದ ನಂತರ ಸ್ನೇಹಿತರೆ ಇಲ್ಲಿ ಮಾರ್ಕೆಟ್ ಹಾಗೆ ಲಿಮಿಟ್ ಅಂತ ಎರಡು ಆಪ್ಷನ್ ಇರುತ್ತೆ. ಮಾರ್ಕೆಟ್ ಅಂದ್ರೆ ಸ್ನೇಹಿತರೆ ಈಗ ಯಾವ ಒಂದು ಪ್ರೈಸ್ ಅಲ್ಲಿ ಈ ಒಂದು ಟಾಟಾ ETF ಗೋಲ್ಡ್ ರನ್ ಆಗ್ತಾ ಇದೆಯೋ ಅದೇ ಪ್ರೈಸ್ ಅಲ್ಲಿ ಬೈ ಮಾಡೋದು. ಲಿಮಿಟ್ ಅಂದ್ರೆ ಸ್ನೇಹಿತರೆ ನೀವು ಇಲ್ಲಿ ಲಿಮಿಟ್ ಅನ್ನು ಸೆಟ್ ಮಾಡ್ಕೋಬಹುದು. ಈಗ ಟಾಟಾ ಗೋಲ್ಡ್ ETF ಪ್ರೈಸ್ ₹9.63 ಇದೆ. ನಾನು ಈ ಒಂದು ಟಾಟಾ ಗೋಲ್ಡ್ ETF ಕೇವಲ ₹9 ಆದಾಗ ಅಥವಾ ₹8 ಆದಾಗ ಬೈ ಮಾಡ್ಬೇಕಂದ್ರೆ ಇಲ್ಲಿ ಲಿಮಿಟ್ ಅಲ್ಲಿ ₹8 ಅಂತ ಪ್ರೈಸ್ ಅನ್ನ ಸೆಟ್ ಮಾಡಿ ಇಲ್ಲಿ ಸ್ವೈಪ್ ಟು ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ಇಲ್ಲಿ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಆ ನಂತರ ಸ್ನೇಹಿತರೆ ಈ ಒಂದು ಟಾಟಾ ಗೋಲ್ಡ್ ಪ್ರೈಸ್ ₹8 ಆದಾಗ ನೀವು ಈಗಾಗಲೇ ಆರ್ಡರ್ ನ ಕ್ರಿಯೇಟ್ ಮಾಡಿರ್ತೀರಾ. ಸೊ ಆ ನಂತರ ಈ ಒಂದು ಟಾಟಾ ಗೋಲ್ಡ್ ETF ಪ್ರೈಸ್ ₹8 ಆದಾಗ ಆಟೋಮೆಟಿಕ್ ಆಗಿ ಬೈ ಆಗುತ್ತೆ. ಬೈ ಆಗಿ ಡೈರೆಕ್ಟ್ ಆಗಿ ಪೋರ್ಟ್ಫೋಲಿಯೋದಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಾನು ಮಾರ್ಕೆಟ್ ಪ್ರೈಸ್ ಅಲ್ಲಿನೇ ಈ ಒಂದು ಟಾಟಾ ಗೋಲ್ಡ್ ETF ಅನ್ನ ಬೈ ಮಾಡ್ತಾ ಇರೋದು. ಇಲ್ಲಿ ಮಾರ್ಕೆಟ್ ಅಂತ ಸೆಟ್ ಮಾಡಿದ್ದೇನೆ. ಆ ನಂತರ ಇಲ್ಲಿ ಡೈರೆಕ್ಟ್ ಆಗಿ ಈಗ ಸ್ವೈಪ್ ಟು ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಆರ್ಡರ್ ಕಂಪ್ಲೀಟ್ ಆಗಿದೆ. ಆರ್ಡರ್ ಕಂಪ್ಲೀಟ್ ಆದ ನಂತರ ಸ್ನೇಹಿತರೆ ಫುಲ್ ಆಗಿ ಬ್ಯಾಕ್ ಬರ್ತೇನೆ. ಇಲ್ಲಿ ಆರ್ಡರ್ಸ್ ಅಲ್ಲಿ ನೋಡ್ತಾ ಇರಬಹುದು, ಎಕ್ಸಿಕ್ಯೂಟೆಡ್ ಅಲ್ಲಿ ನೋಡ್ತಾ ಇರಬಹುದು ಆರ್ ಕ್ವಾಂಟಿಟಿ ಇದೆ ₹9.63. ಸೊ ಆರ್ಡರ್ ಕಂಪ್ಲೀಟ್ ಆಗಿದೆ. ಹಾಗೆ ಇಲ್ಲಿ ಪೋರ್ಟ್ಫೋಲಿಯೋ ಓಪನ್ ಮಾಡ್ತೇನೆ. ಇಲ್ಲಿ ಪೊಸಿಷನ್ ಅಲ್ಲಿ ಬಂದಿರುತ್ತೆ, ನೋಡ್ತಾ ಇರಬಹುದು ಟಾಟಾ ಗೋಲ್ಡ್ ಕ್ವಾಂಟಿಟಿ ಯಾರು ಇಲ್ಲಿ ಟುಡೇ P&L ಅಂತ ತೋರಿಸ್ತಾ ಇದೆ, ಅಂದ್ರೆ ಪ್ರಾಫಿಟ್ ಹಾಗೆ ಲಾಸ್ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಈಗ ಲಾಸ್ ಅಲ್ಲಿ ನಡೀತಾ ಇದೆ, ನೋಡ್ತಾ ಇರಬಹುದು. ಸ್ನೇಹಿತರೆ ನೀವು ನಿಮಗೆ ಬೇಕಿದ್ರೆ ಬೇರೆ ಬೇರೆ ರೀತಿಯ ETF ಅಲ್ಲೂ ಕೂಡ ಇನ್ವೆಸ್ಟ್ ಅನ್ನ ಮಾಡಬಹುದು. ನಿಮ್ಮ ಅಮೌಂಟ್ಗೆ ತಕ್ಕಂತೆ ನೀವು ETF ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು ನಿಮಗೆ ಬೇಕಿದ್ರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಕೂಡ ಮಾಡಿ.
ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.